ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಆದ್ಮೇಲೆ ಇವತ್ತು ಕನಕ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಪ್ರಪ್ರಥಮ ಬ್ರಾಂಚ್ ಕೆಲಸ ನಿರ್ವಹಿಸ್ತಾ ಇದೆ. ಅದ್ಭುತವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಸಾವಿರಾರು ಜನರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡಿ ಒಳ್ಳೆಯ ಹೆಸರನ್ನು ಗಳಿಸಿದೆ. ಈ ಸಂದರ್ಭದಲ್ಲಿ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ ಈ ಒಂದು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯ ಕೆಲಸ ಮಾಡ್ತಾ ಇರುವಂತಹ ಮೂಲತಃ ಕೇರಳದ ತ್ರಿಶೂರಿನ ಡಾಕ್ಟರ್ ಜಿನು ಆಂಟೋನಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಜಿನು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕನಕದಾಸರ ಕರ್ಮಭೂಮಿ ಕಾಗಿನೆಲೆ ಬಹಳ ಅದ್ಭುತವಾದಂತಹ ಸ್ಥಳ. ಬಹಳ ಚೆನ್ನಾಗಿ ಸರ್ಕಾರ ಅಲ್ಲಿ ಡೆವಲಪ್ ಮಾಡಿದೆ. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಅತ್ಯಂತ ಉತ್ತಮವಾದ ಗಾರ್ಡನ್ ಅನ್ನ ರೆಡಿ ಮಾಡಿದೆ. ಆ ಗಾರ್ಡನ್ ನ ಮಧ್ಯೆ ಸುತ್ತಲೂ ಮರಗಿಡಗಳು, ಸುಂದರವಾದ ಪರಿಸರ. ಆ ಒಂದು ಪರಿಸರದ ಮಧ್ಯೆ ತಲೆ ಎತ್ತಿ ನಿಂತಿದೆ ಕನಕ ನಿಸರ್ಗ ಮನೆ, ಕಾಗಿನೆಲೆ. ಹಾಗಾದರೆ ಕನಕ ನಿಸರ್ಗ ಮನೆಯಲ್ಲಿ ಆಯುರ್ವೇದ ಚಿಕಿತ್ಸೆಗಳನ್ನು ನಾವು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಕೊಡ್ತಾ ಬಂದಿದ್ದೇವೆ. ಅದ್ರ ಜೊತೆಗೆ ಪ್ರಕೃತಿ ಚಿಕಿತ್ಸೆಗಳನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇನ್ನೂ ಹಲವಾರು ಚಿಕಿತ್ಸೆಗಳನ್ನು ನಾವು ನೀಡ್ತಾ ಬಂದಿದ್ದೇವೆ. ಅತ್ಯಂತ ಉತ್ತಮವಾದ ಫಲಿತಾಂಶ ಕೂಡ ಸಿಗ್ತಾ ಇದೆ. ಆಟೋ ಇಮ್ಯೂನ್ ಕಾಯಿಲೆಗಳಿಗೆ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಅನ್ನು ಡಾಕ್ಟರ್ ಜಿನು ಆಂಟೋನಿ ಅವರು ಕೊಡೋದನ್ನು ಕಲ್ತ್ಕೊಂಡಿದ್ದಾರೆ. ಬಹಳ ಉತ್ತಮವಾದ ಫಲಿತಾಂಶವನ್ನು ನೋಡಿ ಒಬ್ರಿಗೊಬ್ರಿಗೆ ಹೇಳಿ ಅನೇಕರು ಬಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿನು ಅವ್ರನ್ನ ಕೇಳೋಣ, ಯಾವ ಯಾವ ಸ್ಪೆಷಲ್ ಚಿಕಿತ್ಸೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ, ಯಾವ ಯಾವ ವಿಶೇಷ ಕಾಯಿಲೆಗಳಿಗೆ ವಾಸಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಜಿನು ಅವರೇ, ಕನಕ ನಿಸರ್ಗ ಮನೆ ಕಾಗಿನೆಲೆಯ ವಿಶೇಷತೆ ಹಾಗೂ ಅಲ್ಲಿ ಹೇಗೆ ನೀವು ಚಿಕಿತ್ಸೆ ನೀಡ್ತಾ ಇದ್ದೀರಿ, ಯಾವ ಕಾಯಿಲೆಗಳಿಗೆ ಹೆಚ್ಚಾಗಿ ಚಿಕಿತ್ಸೆಗೆ ಅಲ್ಲಿ ಬರ್ತಾ ಇದ್ದಾರೆ, ನೀವು ಯಾವ ಕಾಯಿಲೆಗೆ ಎಕ್ಸ್ಪರ್ಟ್ ಇದ್ದೀರಾ, ಸೊ ಅದನ್ನೆಲ್ಲ ತಿಳಿಸ್ಬೇಕಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ನಮ್ದು ಸಿರ್ಸಿಯ ನಿಸರ್ಗ ಮನೆಯದು ಪ್ರಥಮ ಬ್ರಾಂಚ್ ಕಾಗಿನೆಲೆ ಹಾವೇರಿಯಲ್ಲಿ ಶುರುವಾಗಿ ಇವಾಗ 1.5 ವರ್ಷ ಆಗ್ತಾ ಬಂತು. ಸೊ ಅಲ್ಲಿ ಇವಾಗ ನಾವು ಫಸ್ಟ್ ಆಫ್ ಆಲ್ ಚಿಂತೆ ಮಾಡಬೇಕು ಅಂತಿದ್ರೆ, ಇವತ್ತಿನ ಕಾಲದಲ್ಲಿ ನಿಸರ್ಗ ಮನೆ ಹಾಗೂ ಕನಕ ನಿಸರ್ಗ ಮನೆ ತರ ಇರುವ ಹಾಸ್ಪಿಟಲ್ಗಳದ್ದು ಅವಶ್ಯಕತೆ ಏನಿದೆ ಅಂತ. ಅದನ್ನ ಹಾಸ್ಪಿಟಲ್ ಅಂತ ಕರೆಯಲ್ಲ, ಹೌದು, ಆಕ್ಚುಲಿ ನಾವು ಮನೆ ಅಂತ ಕರೆಯೋದು. ನಿಸರ್ಗ ಮನೆಯಾಗ್ಲಿ ಕನಕ ನಿಸರ್ಗ ಮನೆಯಾಗ್ಲಿ ಇದೆಲ್ಲ ಮನೆನೇ. ಸೊ ಈ ತರ ಮನೆಗಳದ್ದು ಇಂಪಾರ್ಟೆನ್ಸ್ ಏನಿರೋದು, ಅವಶ್ಯಕತೆ ಏನಿರೋದು. ಹೌದು, ಇವತ್ತಿನ ಕಾಲದಲ್ಲಿ ಜೀವನ ಶೈಲಿ ರೋಗಗಳೊಂದು ತುಂಬಾ ಹೆಚ್ಚಾಗಿ ಬರ್ತಾ ಇದೆ. ಬೊಜ್ಜು ಆಗಲಿ, ಮಧುಮೇಹ, BP, ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಈ ತರ ಜೀವನ ಶೈಲಿ ರೋಗಗಳೊಂದು ದಿನನಿತ್ಯವಾಗಿ ಹೆಚ್ಚಿನಾಗ್ತಾ ಬರ್ತಾ ಇದೆ. ಈಗ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಬರುವ ಪೇಷಂಟ್ಸ್ ಫ್ಯಾಮಿಲಿ ಡೀಟೇಲ್ಸ್ ನಾವು ಕೇಳಿದ್ರೆ, ಪ್ರತಿಯೊಂದು ಮನೆಯಲ್ಲಿನೂ ಒಂದು ಮಧುಮೇಹ ಪೇಷಂಟ್ಸ್ಗಳು ಇದ್ದೇ ಇರುತ್ತೆ. ಇಲ್ಲ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ, ಇಲ್ಲ ಮಂಡಿ ನೋವು, ಕಾಲ್ ನೋವು, ಈ ತರ ಇರುವ ಎಲ್ಲಾ ಪೇಷಂಟ್ಸ್ಗಳು ಪ್ರತಿಯೊಂದು ಮನೆಯಲ್ಲಿನೇ ಇದ್ದೇ ಇರುತ್ತೆ. ಸೊ ನಿಸರ್ಗ ಮನೆ ತರ ಇರುವ ಆಸ್ಪತ್ರೆಗಳು ಯಾಕೆ ಬೇಕು? ಪ್ರಕೃತಿ ಚಿಕಿತ್ಸಾ, ಆಯುರ್ವೇದ ಇದನ್ನೆಲ್ಲ ಯಾಕೆ ಬೇಕು ಅಂತಿದ್ರೆ, ಇದೆಲ್ಲ ಒಂದು ಲೈಫ್ ಸ್ಟೈಲ್ ಮೋಡಿಫಿಕೇಶನ್ ಅಂತ ನಾವು ಕರಿತೀವಿ. ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಆಹಾರ ಶೈಲಿಯಲ್ಲಿ ನಾವು ಏನಾದ್ರೂ ಒಂದು ಬದಲಾವಣೆ ಮಾಡುವಾಗ ನಮ್ದು ರೋಗಕ್ಕೆ ಒಂದು 90% ಗುಳಿಗೆಗಳದ ಅವಶ್ಯಕತೆನೇ ಬರಲ್ಲ. ಇವಾಗ ಎಲ್ಲರೂ ಗುಳಿಗೆದ ಮೇಲೆ, ಆಹಾರಗಳಿಗಿಂತಾನು ಹೆಚ್ಚಾಗಿ ಗುಳಿಗೆ ತಗೊಳ್ಳುವ ಒಂದು ಇಯರ್ ಅಲ್ಲಿ, ಒಂದು ಜನರೇಷನ್ ಅಲ್ಲಿನೇ ನಾವು ಈಗ ಇರೋದು. ಸೊ ಎಷ್ಟು ಗುಳಿಗೆಯನ್ನ ಕಡಿಮೆ ಮಾಡಕ್ಕೆ ಆಗುತ್ತೋ ಅಷ್ಟು ಕಡಿಮೆ ಮಾಡಿಕೊಂಡು ಆಹಾರದಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಮಾಡಿಕೊಂಡು ಹೇಗೆ ಆರೋಗ್ಯವಾಗಿ ಇರಬೇಕು ಅಂತಾನೆ ನಿಸರ್ಗ ಮನೆ ಹಾಗೂ ಕನಕ ನಿಸರ್ಗ ಮನೆ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಬರುವ ಒಂದು 80 to 90% ಜನರು ಒಂದು ಜೀವನ ಶೈಲಿ ರೋಗದಿಂದ ಸಫರ್ ಆಗುವವರು ಬರುದು. ಸೊ ಈಗ ಬೊಜ್ಜು ಇಳಿಲಿಕ್ಕಾಗೋದಾಗ್ಲಿ, ಅಥವಾ ಫ್ಯಾಟಿ ಲಿವರ್ ಅಂತ ಒಂದು ಕಂಡೀಷನ್, ಮಧುಮೇಹ, BP, ಹೈಪರ್ ಟೆನ್ಷನ್, ಅದು ಅಧಿಕವಾಗಿ ಕೊಲೆಸ್ಟ್ರಾಲ್, ಕೊಬ್ಬಿನಂಶ ಜಾಸ್ತಿ ಇರುವ ಕಾಯಿಲೆಗಳು, ಮಂಡಿ ನೋವು, ಈ ತೂಕ ಜಾಸ್ತಿ ಆಗಿ ಮಂಡಿ ನೋವು ಬರುತ್ತೆ. ಸೊ ನಮ್ಮ ಹಾವೇರಿಯಲ್ಲಿರುವ ಮಕ್ಕಳೇ ಅಂದ್ರೆ ಅವ್ರದ್ದು ಹೊಲದಲ್ಲೇ ಕೆಲಸ ಆಗಿರುತ್ತೆ. ಸೊ ಅವರಿಗೆ ಕುತ್ತಿಗೆ ನೋವು, ಸೊಂಟದ ನೋವು, ಮಂಡಿ ನೋವು ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಸೊ ಜಾಸ್ತಿಯಾಗಿನೂ ನಮ್ಮ ಹಾವೇರಿಯಲ್ಲಿ OP ಪೇಷಂಟ್ಸ್ಗಳೇ ಬರೋದು. ಯಾಕಂದ್ರೆ ಅವರಿಗೆ ಪ್ರತಿಯೊಬ್ಬರಿಗೂ ಮಂಡಿ ನೋವು, ಸೊಂಟದ ನೋವು ಒಂದು ಇದ್ದೇ ಇರುತ್ತೆ. ಸೊ ಇದರದ್ದು ಕಾರಣ ಏನು? ಹೊಲದಲ್ಲಿ ಕೆಲಸ ಜಾಸ್ತಿ ಮಾಡೋದಲ್ಲ ಇದರದ್ದು ಕಾರಣ ಏನಂದ್ರೆ ಪೋಷಕಾಂಶಗಳದ್ದು ಕೊರತೆ ಇದೆ. ಸೊ ನಾವು ಅವ್ರ ತಕ್ಕ ಕೆಲಸಕ್ಕೆ ಯಾವ ತರ ಪೋಷಕಾಂಶಗಳು ಬೇಕು ಅಂತ ನಾವು ಅವರಿಗೆ ಹೇಳ್ಕೊಡ್ತೀವಿ. ಈಗ ನೀವು ಎಲುಬುಗಳು ಜಾಸ್ತಿ ಯೂಸ್ ಮಾಡಿಕೊಂಡು ಕೆಲಸ ಮಾಡುವಾಗ ಯಾವ ತರ ಆಹಾರಗಳನ್ನ ನೀವು ಜಾಸ್ತಿ ಸೇರಿಸಬೇಕು ಅಂತ ಒಂದು ಎಜುಕೇಶನ್ ನಾವು ಅವರಿಗೆ ಕೊಡುವಾಗ ಅವರಿಗೆ ಈ ಪೇನ್ ಕಿಲ್ಲರ್ಸ್ಗಳು ಅಥವಾ ಬಾವು ಕಡಿಮೆ ಆಗಕ್ಕಿರುವ ಸ್ಟೀರಾಯ್ಡ್ಸ್ಗಳು ಇದರಿಂದೆಲ್ಲ ಹೊರಗೆ ಬರಕಂಥದ್ದು ಆಗುತ್ತೆ.
ಸೊ ಇನ್ನೊಂದು ಕ್ಯಾಟಗರಿ ಕಾಯಿಲೆಗಳಿದೆ, ಇದನ್ನೆಲ್ಲ ನಾವು ಜೀವನ ಶೈಲಿ ರೋಗಗಳಂತ ಹೇಳೋದು. ಇನ್ನೊಂದು ಕ್ಯಾಟಗರಿ ಇದೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಇರೋದು. ಸೊ ನಮ್ಮ ಕನಕ ನಿಸರ್ಗ ಮನೆಯ ಒಂದು ಇಂಟಗ್ರೇಟೆಡ್ ಆಗಿ ನಾವು ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ, ಫಂಕ್ಷನಲ್ ಮೆಡಿಸಿನ್ ಅಂತ ಇನ್ನೊಂದು ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ. ಇದು ಮೂರನ್ನ ಇಂಟಗ್ರೇಟೆಡ್ ಮಾಡಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ನಿಸರ್ಗ ಮನೆಯಲ್ಲಿನೂ ಚಿಕಿತ್ಸೆ ಕೊಡ್ತಾ ಬರೋದು. ಸೊ ಇದರದ್ದು ಗುಣ ಏನಂದ್ರೆ ಆಟೋ ಇಮ್ಯೂನ್ ಕಾಯಿಲೆಗಳಿಗೆ ನಿಮಗೆ ಎಲ್ಲೂ ಚಿಕಿತ್ಸೆಗಳು ಸಿಗಲ್ಲ. ಲೈಫ್ ಲಾಂಗ್ ನೀವು ಸ್ಟಿರಾಯ್ಡ್ ತಗೊಳ್ಬೇಕು ಅಂತಾನೆ ಡಾಕ್ಟರ್ಸ್ಗಳು ಹೇಳೋದು. ಇವಾಗ ನಿನ್ನೆ ಅಷ್ಟೇ ಒಬ್ರು ಕ್ರಾನ್ಸ್ ಡಿಸೀಸ್ ಇರುವ ಒಬ್ರು ಪೇಷಂಟ್ 23 ವರ್ಷ ಅಷ್ಟೇ ಆ ಹುಡುಗನಿಗೆ ಬಂದಿರೋದು. ಅವ್ನು ಯಾಕೆ ಬಂದಿರೋದು ಅಂದಿದ್ರೆ ಡಾಕ್ಟರ್ ಹೇಳಿದಾರಂತ ಲೈಫ್ ಲಾಂಗ್ ನೀವು ಈ ಟ್ಯಾಬ್ಲೆಟ್ ಮೆಸಕಾಲ್ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟು ಲೈಫ್ ಲಾಂಗ್ ನೀವು ಇದೇ ಟ್ಯಾಬ್ಲೆಟ್ ಅಲ್ಲಿ ಇರಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅವನಿಗೆ ವಯಸ್ಸು ಬರೀ 23 ಅಷ್ಟೇ. ಸೊ ಲೈಫ್ ಲಾಂಗ್ ನಾನು ಸ್ಟಿರಾಯ್ಡ್ ತಗೊಂಡ್ರೆ ನನ್ನ ಲಿವರ್ಗೆ ಏನಾಗುತ್ತೆ ಅಥವಾ ಮುಂದಕ್ಕೆ ನನ್ನ ಜೀವನ ಹೆಂಗಾಗುತ್ತೆ ಅಂತ ಫುಲ್ ಬೇಜಾರು ಇಟ್ಕೊಂಡು ನಮ್ದು ವಿಡಿಯೋಸ್ ನೋಡಿನೇ ಇಲ್ಲಿ ಚಿಕಿತ್ಸೆ ಇದೆ ಅಂತ ಗೊತ್ತಾಗಿ ಅವನು ಬಂದಿರೋದು. ಸೊ ಕೇಳ್ಕೊಂಡು ಹೋಗುವಾಗ ಇವ್ನು ಚಿಕ್ಕ ವಯಸ್ಸಿಂದಾನೇ ಮಲಬದ್ಧತೆ ಸಮಸ್ಯೆ ಇದೆ. ನಾವು ನಮ್ದು ಹೊಟ್ಟೆ ಸಮಸ್ಯೆಗಳೆಲ್ಲ ಮೊದಲಿಂದಾನೇ ನಮ್ಮ ಬಾಡಿ ಒಂದು ಸಿಂಪ್ಟಮ್ಸ್ ತೋರಿಸ್ತಾ ಇರ್ತೀವಿ, ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ. ಸೊ ಇದಕ್ಕೆ ಇಲ್ಲಿ ಎಜುಕೇಶನ್ ಮೇನ್ ಆಗಿ ನಾವು ಅವರಿಗೆ ಕೊಡ್ತಾ ಬರೋದು. ಹೊಟ್ಟೆ ಹೇಗಿರ್ಬೇಕು, ಮೋಷನ್ ಹೆಂಗ್ ಕ್ಲಿಯರ್ ಆಗ್ಬೇಕು ಅಂದಿರೋದ್ರ ಬಗ್ಗೆ ಒಂದು ಐಡಿಯಾ ಕೊಡ್ತೀವಿ. ಸೊ ನಾವು ಹೇಳಿ ಬಂದಿರೋದು ಆಟೋ ಇಮ್ಯೂನ್ ಕಾಯಿಲೆಗಳು. ಅದು ಬರೀ ಕ್ರಾನ್ಸ್ ಡಿಸೀಸ್ ಅಂತ ಅಷ್ಟೇ ಅಲ್ಲ, ಅಲ್ಸರೇಟಿವ್ ಕೊಲೈಟಿಸ್, ಸೋರಿಯಾಸಿಸ್, SLE, ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್, ಗ್ರೇವ್ಸ್ ಡಿಸೀಸ್, ಹರ್ಷಿಮೋಟಸ್ ಥೈರಾಯ್ಡೈಟಿಸ್, ಈ ತರ ಚಿಕಿತ್ಸೆಗಳು ಲೈಫ್ ಲಾಂಗ್ ಸ್ಟಿರಾಯ್ಡ್ಗಳ ಮೇಲೆ ಇರಬೇಕಾಗಿರುವ ತುಂಬಾ ಕಾಯಿಲೆಗಳಿಗೆ ಆಮವಾತ, ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಚೆನ್ನಾಗಿರುವ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಾವಲ್ಲಿ ಫಾರ್ಮುಲೇಟ್ ಮಾಡಿದೀವಿ. ಅದು ಬರೀ ಫಂಕ್ಷನಲ್ ಮೆಡಿಸಿನ್ ಅಂತ ಅಷ್ಟೇ ಅಲ್ಲ, ನಾವು ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸದಲ್ಲಿ ಇರುವ ಒಂದು ಡಯಟ್, ಆಯುರ್ವೇದದಲ್ಲಿ ಬರುವ ಕೆಲವೊಂದು ಗಿಡಗಳಿಂದ ಮಾಡಿರುವ ಕಷಾಯಾಸಗಳು, ಫಂಕ್ಷನಲ್ ಮೆಡಿಸಿನ್ ಅಲ್ಲಿ ಮೇನ್ ಟಾರ್ಗೆಟ್ ಮಾಡೋದು ನಮ್ ಗಟ್ ಹೆಲ್ತ್. ಅದು ಬರೀ ಆಟೋ ಇಮ್ಯೂನ್ ಕಾಯಿಲೆಗೆ ಅಷ್ಟೇ ಅಲ್ಲ, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, IBS ಆಗಿರ್ಬೋದು, ಇಲ್ಲ ಹೊಟ್ಟೆ ಉಬ್ರಿಕೆ ಆಗುದು, ಮೋಷನ್ ಕ್ಲಿಯರ್ ಆಗುದೇ ಹೋಗುದು, ಮಲಬದ್ಧತೆ, ಇಲ್ಲ ಮೋಷನ್ ಹೋಗುವಾಗ ಕಫ ಬರೋದು, ಈ ತರ ಹೊಟ್ಟೆ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಫಂಕ್ಷನಲ್ ಮೆಡಿಸಿನ್ ಅಥವಾ ಗಟ್ ಡಾಕ್ಟರ್ಸ್ ಅಂತ ನಾವು ಅವ್ರನ್ನ ಕರೆಯೋದು. ಇದ್ರದ್ದು ಮೇನ್ ಚಿಕಿತ್ಸಾ ಪದ್ಧತಿ ಹೆಂಗಿರುತ್ತೆ ಅಂದ್ರೆ ನಮ್ ಕರಳಿಂದು ಹೆಲ್ತ್ ಚೆನ್ನಾಗಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ನಾವು ಫೀಡ್ ಮಾಡೋದು, ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಪ್ರೀಬಯೋಟಿಕ್ ಅಂತ ಹೇಳ್ತೀವಿ. ಈ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರ. ಸೊ ಈ ಪ್ರೋಬಯೋಟಿಕ್ಸ್ ಗಳು ಇಟ್ಟುಕೊಂಡು ಫಂಕ್ಷನಲ್ ಮೆಡಿಸಿನ್ ಪ್ಲಸ್ ನ್ಯಾಚುರೋಪತಿಯಲ್ಲಿರುವ ಆಹಾರ ಪದ್ಧತಿ ಪ್ಲಸ್ ಆಯುರ್ವೇದದಲ್ಲಿ ಈ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಗ್ರೋತ್ ನ ಇಲ್ಲ ಅವ್ರನ್ನ ಸಾಯಿಸ್ಲಿಕ್ಕಿರುವ ಕೆಲವೊಂದು ಆಯುರ್ವೇದಿಕ್ ಗಿಡಗಳಿಂದ. ಸೊ ಈ ತರ ಮೂರೊಂದು ಇಂಟಗ್ರೇಟೆಡ್ ಆಗಿ ನಾವು ಆಟೋ ಇಮ್ಯೂನ್ ಡಿಸೀಸ್ ಅನ್ನು ನಾವು ಟಾರ್ಗೆಟ್ ಮಾಡೋದು. ಸೊ ನಿಮಗೆ ಯಾವುದೂ ಕಾಯಿಲೆ ಆಗಲಿ, ಜೀವನ ಶೈಲಿ ರೋಗ ಆಗ್ಲಿ, ಇಲ್ಲ ಆಟೋ ಇಮ್ಯೂನ್ ಕಾಯಿಲೆಗಳಾಗ್ಲಿ, ಇಲ್ಲ ತುಂಬಾ ಕೆಲಸ ಮಾಡಿ ನಿಮಗೆ ಬರುವ ಮಂಡಿ ನೋವು, ಸೊಂಟದ ನೋವು, ಕುತ್ತಿಗೆ ನೋವು, ಎಲ್ಲಾ ಕಾಯಿಲೆಗಳಿಗೂ ಮೂಲ ಕಾರಣ ಏನು ಅಂತ ನಾವು ಕಂಡಿಡಿದು ನಿಮಗೆ ತಿಳಿಸಿ ಹೇಳ್ಕೊಟ್ಟು ಅದನ್ನ 10 ದಿನ 15 ದಿನ 21 ದಿನ ಹಿಂಗೆ ನಾವು ಕೋರ್ಸ್ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಮಾಡೋದು. ಸೊ ಈ ತರ ಕೋರ್ಸ್ ಅಲ್ಲಿ ನಾವು ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೆ ಹೇಳ್ಕೊಡ್ತೀವಿ ದಿನ ಹೇಗೆ ಮುಂದುವರಿಸಬೇಕು. 10 ದಿನದಲ್ಲಿ ಎಲ್ಲ ಚಿಕಿತ್ಸೆಗಳು ಎಲ್ಲ ಕಾಯಿಲೆಗಳು 100% ಕ್ಲಿಯರ್ ಆಗಿ ಕಳಿಸ್ತೀವಿ ಅಂತ ಅಲ್ಲ ನಾವು ಹೇಳೋದು. ಸೊ ಫಸ್ಟೇ ಹೇಳಿದೆ, ಇದೊಂದು ಲೈಫ್ ಸ್ಟೈಲ್ ಮೋಡಿಫಿಕೇಶನ್ ಅಂತ. 3 ತಿಂಗಳ ಕಾಲ ಬೇಕಾಗತ್ತೆ ಅಂತ ಹೇಳ್ತೇವೆ ನಾವು ಆದ್ಮೇಲೆ. ನಾವು ಮೊದಲು ಈ 10 ದಿನಗಳ ಕಾಲ ಡಿಟಾಕ್ಸಿಫಿಕೇಶನ್ ಅನ್ನ ಮಾಡಿ ಅದರ ಮೂಲ ಕಾರಣ, ಫಂಕ್ಷನಲ್ ಮೆಡಿಸಿನ್ ಅಂದ್ರೆ ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಡೋದು ಅಂತ. ಆ ಮೂಲ ಕಾರಣಕ್ಕೆ ಡಾಕ್ಟರ್ ಹೇಳಿದಾಗೆ ಚಿಕಿತ್ಸೆಯನ್ನು ಕೊಟ್ಟು ಕರುಳನ್ನ ಕ್ಲಿಯರ್ ಮಾಡಿ ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ತುಂಬಿ ಆ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆ ಆಹಾರವನ್ನು ಕೊಟ್ಟು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತಹ ಕಷಾಯಗಳನ್ನ ಕೊಟ್ಟು ಸೊ ಕರುಳನ್ನ ಶುದ್ಧ ಮಾಡಿ ಬೇಸಿಕ್ ಮಾಡಿ ಕಳಿಸ್ತೇವೆ. ಆಮೇಲೆ ಅವ್ರಿಗೆ ಮನೆಗೆ ಹೋದ್ಮೇಲೆ ಈ ರೀತಿ ಆಹಾರ ಕ್ರಮವನ್ನು ಮಾಡಿ ಅಂತ ಪ್ರತಿಯೊಬ್ಬರಿಗೂ ಬರೆದು ಕೊಡ್ತೇವೆ. ಆಹಾರ ಕ್ರಮವನ್ನು, ಈ ರೀತಿ ಔಷಧಿಗಳನ್ನು ತೆಗೆದುಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಬರೆದು ಕೊಡ್ತೇವೆ. ಸೊ ಇದನ್ನ ಹೋಗಿ ಅವ್ರ ಮನೆಗೆ ಹೋಗಿ ಮಾಡಿದಾಗ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಸೊ ಇದನ್ನು ನಾವು ಕಳೆದ ಅನೇಕ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ. 25 ವರ್ಷಗಳಿಂದನೂ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಸೊ ಆಟೋಇಮ್ಯೂನ್ ಕಾಯಿಲೆಗಳಿಗೆ 99% ಕೇಸಸ್ಗೆ ಬಹಳ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನಾವು ಕೊಡ್ತಾ ಇದ್ದೇವೆ. ಕನಕ ನಿಸರ್ಗ ಮನೆ ಕಾಗಿನಲ್ಲಿ ಇದರಲ್ಲಿ ವಿಶೇಷ. ಯಾಕೆಂದರೆ ಡಾಕ್ಟರ್ ಜಿನು ಆಂಟೋನಿ ಅವರು ಡಾಕ್ಟರ್ ಪ್ರವೀಣ್ ಜೇಕಬ್ ಅವರಿಂದ ವಿಶೇಷವಾದ ತರಬೇತಿಯನ್ನು ಪಡೆದು ಇವತ್ತು ಈ ಆಟೋಇಮ್ಯೂನ್ ಕಾಯಿಲೆಗಳನ್ನು ಕಡಿಮೆ ಮಾಡುವಲ್ಲಿ ಸಿದ್ಧಸ್ಥರಾಗಿದ್ದಾರೆ. ಸೊ ಹಾಗಾಗಿ ಖಂಡಿತವಾಗಿ ನೀವು ಕನಕ ನಿಸರ್ಗ ಮನೆ ಕಾಗಿನೆಲೆಗೆ ಭೇಟಿ ಕೊಟ್ಟು 10 ದಿವಸ ಅಥವಾ 15 ದಿವಸ ಅಥವಾ 21 ದಿವಸ ಈ 3 ದಿವಸದಲ್ಲಿ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಬಂದು ಇದ್ರೆ ಖಂಡಿತವಾಗಿ ನಿಮಗೆ ಕಡಿಮೆ ಆಗತ್ತೆ. ಅಲ್ಲಿ ಪಾರ್ಕ್ ಇದೆ, ಸಂಜೆ ಎಲ್ಲ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ, ಪ್ರತಿನಿತ್ಯ ಯೋಗ ಕ್ಲಾಸ್ ಇರುತ್ತೆ, ಟೈಮ್ ಪಾಸ್ ಆಗುತ್ತೆ. ಸಂಜೆ ಡಾಕ್ಟರ್ ಜಿನ್ನು ಮೇಡಮ್ ಅವರು ಆರೋಗ್ಯದ ಬಗ್ಗೆ ಟಾಕ್ ಅನ್ನು ಕೊಡ್ತಾರೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ. ಟೋಟಲಿ ನಿಮಗೆ ಸಂತೋಷದಿಂದ 10 ದಿನಗಳ ಕಾಲ 15 ದಿನಗಳ ಕಾಲ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ.
ಅನೇಕರು ಅನ್ಕೊಂಡಿದ್ದಾರೆ ಹಾವೇರಿ ಅಂದ್ಕೂಲೆ ಸೆಕೆ ಬಿಸಿಲು, ತುಂಬಾ ಬಿಸಿಲು ಅಂತ ಅಲ್ಲಿ. ಆದರೆ ಕಾಗಿನೆಲೆಯಲ್ಲಿ ಹಾಗಿಲ್ಲ. ಯಾಕೆಂದ್ರೆ ಅಷ್ಟೊಂದು ಗಿಡ ಮರಗಳನ್ನ ಅಲ್ಲಿ ಬೆಳೆಸಿದ್ದಾರೆ, ಅಷ್ಟು ಗಾರ್ಡನ್ಗಳ ಮಧ್ಯೆ ಇದೆ ಇದು. ಸೊ ಹಾಗಾಗಿ ಸೆಕೆಯ ಪ್ರಶ್ನೆ ಇಲ್ಲ, ಒಳ್ಳೆ ಗಾಳಿ ಬೀಸತ್ತೆ, ತುಂಬಾ ಚೆನ್ನಾಗಿದೆ ಅಲ್ಲಿಯ ವಾತಾವರಣ. ಇನ್ ಕೆಲವರು ಅನ್ಕೊಳ್ತಾರೆ ಮತ್ತೇನ್ ಹೇಳಿದ್ರಿ ಹಾವೇರಿ ಅಂದ್ರೆ? ಅಲ್ಲಿ ಹಾವೇರಿಯಿಂದ ಜನ ನಮ್ದು ಸ್ಟಾಫ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಎಲ್ಲಿಂದ ಹೋಗಿ ಕಲ್ತ್ಕೊಂಡ್ ಬಂದಿರೋದು. ಎಲ್ಲಿಂದ? ಹಾವೇರಿಯವರೇ ಇರ್ತಾರೆ. ಹಾವೇರಿ ಸ್ವಲ್ಪ ಬಹಳ ಸ್ಟ್ರಾಂಗ್ ಜನ, ಒಂಥರ ಬಹಳ ಕಷ್ಟ, ಸ್ಮೂತ್ ಇರಲ್ಲ ಅವರು ಅಂತ ಅನ್ಕೊಂಡಿರ್ತಾರೆ. ಹಾಗೇನಿಲ್ಲ, ಇಲ್ಲಿ ನಮ್ಮಲ್ಲಿರುವಂತಹ ವೈದ್ಯರು ಕೇರಳದವರು, ಮತ್ತೊಬ್ರು ಡಾಕ್ಟರ್ ಅಶ್ವಿನಿ ಅಂತಿದ್ದಾರೆ, ಅವರು ತಮಿಳುನಾಡು ಹೊಸೂರು ಅವ್ರ ಬಾರ್ಡರ್, ತಮಿಳ್ನಾಡವರು. ಮತ್ತೊಬ್ರು ಡಾಕ್ಟರ್ ವಿದ್ಯಾ ಅಂತಿದ್ದಾರೆ, ಅವರು ಉತ್ತರ ಕರ್ನಾಟಕದವರು. ಹೀಗೆ ಒಳ್ಳೆಯ ವೈದ್ಯರುಗಳ ತಂಡ ಇದೆ. ಜೊತೆಗೆ ಇಂಟರ್ನ್ಶಿಪ್ಗೆ ಅಂತ ಹೇಳಿ ಬರ್ತಾರೆ ಡಾಕ್ಟರ್ಸು, ಅವರು ಕೂಡ ತುಂಬಾ ಚೆನ್ನಾಗಿರ್ತಾರೆ. ಸೊ ಅದರ ಜೊತೆಗೆ ನಮ್ಮ ಸ್ಟಾಫ್ ಕೂಡ ನಾವು ಸಿರ್ಸಿಯಲ್ಲಿ ನಿಸರ್ಗ ಮನೆಯಲ್ಲಿ ಅವರಿಗೆ ಟ್ರೈನ್ ಮಾಡಿ ಅವ್ರನ್ನ ರೆಡಿ ಮಾಡಿ ಕಳಿಸಿದ್ದೇವೆ, ಅವರು ಕೂಡ ತುಂಬಾ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಓವರಾಲ್ ನೀವು ಕನಕ ನಿಸರ್ಗ ಮನೆ ಕಾಗಿನೆಲೆ ನಿಮಗೆ ಬಹಳ ಅದ್ಭುತವಾದ ಒಂದು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಕೊಡ್ಲಿಕ್ಕೆ ಸದಾ ಸಿದ್ಧವಾಗಿದೆ. ಹಾಗಾಗಿ ನೀವು ಬನ್ನಿ, ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಳ್ಳಿ, ಬಂದು ನೋಡ್ಕೊಂಡು ಹೋಗಿ, ಆಮೇಲೆ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡ್ಕೊಂಡು ನಿಮ್ಮ ತೊಂದರೆಯ ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಪಡೆದು ಬೇರು ಸಹಿತ ನಿಮ್ಮ ಕಾಯಿಲೆಯನ್ನ ಒದ್ದೋಡಿಸಿ ಬೇರು ಸಹಿತ ತೆಗೆಯೋದು ಇಲ್ಲಿ ಬಹಳ ಮುಖ್ಯ ಅನ್ನುವಂಥ ಒಂದು ಅಂಶವನ್ನು ಹೇಳ್ತಾ, ಡಾಕ್ಟರ್ ಜಿನೋ ಆಂಟೋನಿ ಅವರು ಬಹಳ ಅದ್ಭುತವಾಗಿ ಹೇಗೆ ಆಟೋಇಮ್ಯೂನ್ ಡಿಸೀಸ್ ಇರ್ಬೋದು, ಜೀವನ ಶೈಲಿ ಕಾಯಿಲೆಗಳಿರ್ಬೋದು, ಅದಕ್ಕೆ ಯಾವ ಥರ ನಮ್ಮಲ್ಲಿ ಚಿಕಿತ್ಸೆ ನೀಡ್ತೇವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಹೈಡ್ರೋಥೆರಪಿ ಅಂತ ಬರುತ್ತೆ, ಮಣ್ಣಿನ ಚಿಕಿತ್ಸೆ ಅಂತ ಬರುತ್ತೆ, ಮಸಾಜ್ ಬೇರೆ ಬೇರೆ ಥರದ್ದು ಬರುತ್ತೆ, ಕಲರ್ ಥೆರಪಿ ಅಂತ ಬರುತ್ತೆ, ಫಿಸಿಯೋಥೆರಪಿ ಅಂತ ಬರುತ್ತೆ, ಆಕ್ಯುಪಂಕ್ಚರ್ ಅಂತ ಬರುತ್ತೆ. ಸೊ ಹೀಗೆ 25 ಡಿಫ್ರೆಂಟ್ ಥೆರಪೀಸನ್ನು ಸೇರಿಸಿ ಒಟ್ಟಾರೆ ನಮ್ಮ ಗುರಿ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೇನೆ ಬೇರು ಸಹಿತ ನಿಮ್ಮ ತೊಂದರೆಯನ್ನು ಕಡಿಮೆ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿ ನಿಮಗೆ ನಾವು ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಮ್ಮ ತಂಡ ರೆಡಿಯಾಗಿದೆ. ಹಾಗಾಗಿ ಕನಕ ನಿಸರ್ಗ ಮನೆಗೆ ಖಂಡಿತವಾಗಿ ನೀವು ಬರ್ಬೋದು, ಧೈರ್ಯವಾಗಿ ಬರ್ಬೋದು. ಅತ್ಯಂತ ಉತ್ತಮವಾದ ಚಿಕಿತ್ಸೆ ಇದೆ ಅನ್ನೋದನ್ನು ಅತ್ಯಂತ ದೃಢವಾಗಿ ನಂಬಿಕೆಯಿಂದ ಹೇಳ್ತಾ, ಡಾಕ್ಟ್ರೇ ಮತ್ತೇನಾದ್ರು ಸಂದೇಶ? ಇಲ್ಲ, ಎಲ್ಲರೂ ಈಗ 1.5 ವರ್ಷ ಆಗಿ ನಮ್ಮ ಹಾಸ್ಪಿಟಲ್ ಶುರುವಾಗಿ, ಕೆಲವೊಬ್ಬರಿಗೆ ಗೊತ್ತಾಗಿದ್ದೆ, ಇನ್ನು ಗೊತ್ತಾಗಿಲ್ಲದೆ ಇರುವವರಿಗೆ ಶೇರ್ ಮಾಡಿ. ನಿಮ್ಮ ಆ ಕಡೆ ಇರುವವರಿಗೆ ಅಲ್ಲಿ ಬರೋಕೆ ಹತ್ರನೇ ಆಗುತ್ತೆ. ಇಲ್ಲಿ ನಮ್ಮ ಸಿರ್ಸಿ ನಿಸರ್ಗ ಮನೆಯಲ್ಲಿ ಏನೇನೆಲ್ಲ ಚಿಕಿತ್ಸೆ ಕೊಡ್ತಾ ಇದ್ದೀರೋ ಅದಷ್ಟು ಚಿಕಿತ್ಸೆ ನಿಮಗೆ ಅಲ್ಲಿನೂ ಸಿಗುತ್ತೆ. ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರು ವಾರಕ್ಕೆ 2 ದಿನ ಅಲ್ಲಿ ಕನ್ಸಲ್ಟೇಷನ್ಗೆ ಬರ್ತಾರೆ. ಸೊ ನಿಮಗೆ ಅವ್ರನ್ನ ಅಲ್ಲಿನೂ ಭೇಟಿಯಾಗಬಹುದು. ಸರ್ ಹೇಳೋ ಪ್ರಕಾರ ಇಲ್ಲಿ ನ್ಯಾಚುರೋಪತಿಯಲ್ಲಿರುವ ಫಿಸಿಯೋಥೆರಪಿ, ಅಕ್ಯುಪಂಚರು, ಮಸಾಜು, ಮಡ್ ಥೆರಪಿ ಹಾಗೂ ಎಲ್ಲ ಯೋಗ, ಆಹಾರ ಶೈಲಿ ಎಲ್ಲದೂ ಇರುತ್ತೆ. ಆಯುರ್ವೇದದಲ್ಲಿರುವ ಪಂಚಕರ್ಮ ಚಿಕಿತ್ಸೆ, ಬಸ್ತಿ ಚಿಕಿತ್ಸೆ, ಶಿರೋಧಾರ, ಲೇಪ, ಶ್ವೇತಗಳು, ಈ ತರ ಎಲ್ಲ ಚಿಕಿತ್ಸೆಗಳು. ಫಂಕ್ಷನಲ್ ಮೆಡಿಸಿನ್ ಅಲ್ಲಿರುವ ಹೊಟ್ಟೆ ಶುಚಿ ಆಗಕ್ಕೆ, ಕರುಳಿನ ಹೆಲ್ತ್ ಚೆನ್ನಾಗಾಗಕ್ಕಿರುವ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳಿಗಿರುವ ಟ್ರೀಟ್ಮೆಂಟ್. ಸೊ ಎಲ್ಲದಕ್ಕೂ ನಿಮಗೆ ಮೂಲ ಕಾರಣದಿಂದ ಹಿಡಿದು ನಿಮ್ಮ ಮಾತ್ರೆನ ಎಷ್ಟು ಕಡಿಮೆ ಮಾಡೋಕ್ಕಾಗುತ್ತೋ ಅಷ್ಟು ಕಡಿಮೆ ಮಾಡಿ ಆರೋಗ್ಯವಾಗಿ ಇರೋ ತರ ಆಹಾರ ಪದ್ಧತಿಗಳು, ಜೀವನ ಶೈಲಿಯಿಂದ ಬದಲಾವಣೆಗಳು ಮಾಡಿ ನಿಮಗೆ ಆರೋಗ್ಯವಾಗಿರೋ ತರ ಎಜುಕೇಶನ್ ನಾವು ನಿಮಗೆ ಅಲ್ಲಿ ಕೊಡ್ತಾ ಇರ್ತೀವಿ. ಸೊ ಈ ಎಲ್ಲ ವ್ಯವಸ್ಥೆಯ ಪ್ರಯೋಜನವನ್ನು ತಾವು ಪಡ್ಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಮೇಡಮ್ ಹೇಳಿದಾಗ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಮ್ದು ಹಂಬಲ್ ರಿಕ್ವೆಸ್ಟ್ ಇದೆ. ಯಾಕೆಂದ್ರೆ ಇನ್ನೂ ಕೂಡ ಕನಕ ನಿಸರ್ಗ ಮನೆ ಕಾಗಿನೆಲೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗಿಲ್ಲ, ಜನರಿಗೆ ಅದ್ರ ಬಗ್ಗೆ ಇನ್ನೂ ಅವೇರ್ನೆಸ್ ಉಂಟಾಗಿಲ್ಲ. ಸುತ್ತಮುತ್ತಲೂ ಇದ್ದ ಹಾವೇರಿಯಲ್ಲೇ ಗೊತ್ತಿಲ್ಲ ಅಂತ ಅನೇಕರು ಹೇಳ್ತಾರೆ. ಹಾವೇರಿ, ಹಾನಗಲ್ಲು, ರಾಣೆಬೆನ್ನೂರು, ದಾವಣಗೆರೆ, ಇಲ್ಲೆಲ್ಲ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಉಂಟಾಗಬೇಕು. ಜೊತೆಗೆ ಬೆಂಗಳೂರಿನಿಂದನೂ ಕೂಡ ಅನೇಕರು ಬರ್ತಾರೆ. ಸೊ ಅಲ್ಲೆಲ್ಲ ಇದ್ರ ಬಗ್ಗೆ ಪ್ರಚಾರ ಉಂಟಾಗಿ ಆಸ್ಪತ್ರೆಗೆ ಜನ ಬರಬೇಕು ಅನ್ನೋ ಉದ್ದೇಶ ಅಲ್ಲ, ಜನ ರೋಗ ಕಡಿಮೆ ಆಗಬೇಕು ಅನ್ನೋ ಉದ್ದೇಶ. ಸೊ ಆ ಒಂದು ದೃಷ್ಟಿಯಿಂದ ತಾವು ಬೇರೆಯವರಿಗೂ ತಿಳಿಸಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ, ಡಾಕ್ಟರ್ ಜಿನೋ ಅವರಿಗೂ ಧನ್ಯವಾದವನ್ನು ಹೇಳ್ತಾ, ತಮಗೂ ಧನ್ಯವಾದಗಳು.